ಅವರ ಹುಟ್ಟು ಹಬ್ಬದ ದಿವಸ ಸಣ್ಣದಾಗಿ ಮಳೆ ಜಿನುಗೋದು ನಾವೆಲ್ಲ ನೋಡಿದ್ದೀವಿ. ಸಾಮಾನ್ಯವಾಗಿ ಅವರು ತಿರುಪ್ತಿಯಿಂದ ಲಡ್ಡು ತಂದು ನಮಗೆ ಕೊಡೋರು, ಒಂದು ಸಣ್ಣ ಮಳೆ ಬರೋದು, ಎಲ್ಲ ಕೇಕ್ ತಿಂತಾ ಇದ್ವಿ. ಈ ವಿದ್ಯಮಾನ ಅವರ ಹುಟ್ಟು ಹಬ್ಬದ ದಿವಸ ನಡೀತಾ ಇದೆ. ಅವತ್ತು ಕೂಡ ಸಂಜೆ 4 ಗಂಟೆಗೆ ಸುಮ್ಮನೆ ಒಂದು 4 ಹನಿ ಬಂದು ನಮಗೆ ಆಶೀರ್ವಾದ ಮಾಡುತ್ತೆ. ಎಲ್ಲ ಪ್ರೇಕ್ಷಕರಿಗೆ ಈ ಮೂಲಕ ಏನು ಹೇಳೋದು ಅಂದರೆ, ಈ ಎರಡು ಸಂಸ್ಥೆಗಳು, ಈ ವಿನಯ, ಈ ಚೇತನ, ಇವರಿಬ್ಬರು ಎಷ್ಟು ಎಚ್ಚರಿಕೆಯಿಂದ ಜಾಗರೂಕತೆ ವಹಿಸಿದ್ದಾರೆ ಅಂದರೆ, ಎಷ್ಟು ಜನ ಬಂದರು ಅಷ್ಟು ಜನಕ್ಕೂ ಮೇಲ್ಗಡೆ ಶೆಲ್ಟರ್ ಇರೋ ಥರ ಮಾಡಿ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಈ ಸಂಸ್ಥೆಗಳು ಮಾಡಿದೆ. ಅದರಿಂದ ಪ್ರೇಕ್ಷಕರು ಧೈರ್ಯವಾಗಿ ಅವತ್ತು ನಮ್ಮ ಯಜಮಾನರ ಹುಟ್ಟುಹಬ್ಬದ ಸಲುವಾಗಿ ಮತ್ತು ಕ್ರೇಜಿ ಬ್ರಹ್ಮ ಅನ್ನುವ ಈ ಸಂಗೀತದ ವಿದ್ಯಮಾನವನ್ನು ನೋಡೋದಕ್ಕೆ ಬರಬೇಕು. ಮಳೆ ಅಮೃತ, ಹೌದಾ? ಮಳೆ ಅಮೃತ, ಬೆಳೆ ಸುಕೃತ. ಮಳೆ ಅಮೃತ, ಬೆಳೆ ಸುಕೃತ, ನೀರೊಲಿದರೆ ಇಳೆ ಅದ್ಭುತ. ಸೊ ಈ ಕಾರ್ಯಕ್ರಮ ನೀರುಳಿದ ಇಳೆಯ ಮೇಲೆ ಒಂದು ಅದ್ಭುತವಾಗಲಿ ಅಂತ ಹಾರೈಸ್ತಿದ್ದೀನಿ.